ನಗರದ ಸೌಂದರ್ಯಕ್ಕೆ ಧಕ್ಕೆ, ಅನೈತಿಕ ಚಟುವಟಿಕೆ, ಧೂಮಪಾನ ಹಾಗೂ ಸ್ವಚ್ಛತೆ ಇಲ್ಲದಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣದ ಮೇಲ್ಸೇತುವೆಗಳಿಗೆ ಇಡಲಾಗಿರುವ ಅಂಗಡಿಗಳ ಮೇಲೆ ಗುರುವಾರದಂದು ನಗರಸಭೆ ಆರೋಗ್ಯ ನಿರೀಕ್ಷಕರ ಜೊತೆ ಸಿಬ್ಬಂದಿಗಳು ದಾಳಿ ನಡೆಸಿ ಹಾಕಲಾಗಿರುವ ಟಾರ್ಪಲ್ ಇತರೆಗಳನ್ನು ತೆರವು ಮಾಡಿದ್ದಲ್ಲದೆ ಸ್ವಚ್ಛತೆ ಕಾಪಾಡುವಂತೆ ಸೂಚನೆ ನೀಡಿದ್ದಾರೆ. ಅವಾಗ ಮೊನ್ನೆ ಬಂದು ಎಲ್ಲೆಲ್ಲರೂ ಹೇಳೋದು ಹಾಸನ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಬರ್ತಾ ಇರೋ ಸಂದರ್ಭದಲ್ಲಿ ಹಾಸನ ನಗರದ ಸೌಂದರ್ಯೀಕರಣಕ್ಕೆ ಇಂಪಾರ್ಟೆಂಟ್ ಕೊಡೋ ನಿಟ್ಟಿನಲ್ಲಿ ಹಾಗೂ ಸಾರ್ವಜನಿಕರ ಒಂದು ಸೇಫ್ಟಿ ಕೂಡ ಇಂಪಾರ್ಟೆಂಟ್. ಇಲ್ಲೇನಾಗಿದೆ ಅಂತ ಹೇಳಿದ್ರೆ ನಗರದ ಒಂದು ಮುಖ್ಯ ಒಂದು ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಗೂಡಂಗಡಿಗಳನ್ನ ಮಾಡಿಕೊಂಡು ಇಲ್ಲಿ ಓಡಾಡೋ ಜನರುಗಳು ಬಹಳಷ್ಟು ಕಂಪ್ಲೇಂಟ್ ಮಾಡ್ತಾ ಇದ್ರು, ಏನಾದ್ರೂ ಕೊಲೆ ಗಿಲೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ, ಮತ್ತೆ ಏನಾದ್ರೂ ಗಾಂಜಾ ವ್ಯವಹಾರ ನಡೀತಾ ಇದೆಯಾ ಗೂಡಂಗಡಿಗಳಲ್ಲಿ ಅಂತ ಹೇಳಿ ಕಂಪ್ಲೇಂಟ್ ಬಂದಿತ್ತು. ಹಾಗಾಗಿ ಈಗ ಈ ಏರಿಯಾದ ಕೌನ್ಸಿಲರ್ ಆದಂತ ಮೋಹನ್ ಸರ್ ಅವರು ಕೂಡ ಮಾಜಿ ಅಧ್ಯಕ್ಷರು ಅವರು ಕೂಡ ಬಹಳಷ್ಟು ಬಾರಿ ನಮಗೆ ಒತ್ತಾಕಿದ್ರು, ಇದು ಸ್ವಚ್ಛತೆ ಇಲ್ಲ, ಸ್ವಚ್ಛತೆ ಕಡೆಗೆ ಗಮನ ಕೊಡಿ. ಇಲ್ಲಿ ಸ್ವಚ್ಛತೆ ಇಲ್ಲ ಅಂತ ಹೇಳಿದ್ರೆ ಆದ್ರಿಂದ ಸಾಮಾನ್ಯ ಜನರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗೋ ಸಾಧ್ಯತೆ ಇದೆ. ಮತ್ತೆ ಅಳಿಸಿದ ಹಣ್ಣುಗಳು ಮತ್ತೆ ಏನು ಸಿಗರೇಟು ಎಲ್ಲಾನು ಕೂಡ ಧೂಮಪಾನ ಮಾಡ್ತಾ ಇದ್ದಾರೆ. ಅದ್ರ ಕಡೆ ಇದು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ನೀವು ಕ್ರಮ ವಹಿಸಬೇಕು ಅಂತ ಹೇಳಿದಕ್ಕೆ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಚಂದ್ರೇಗೌಡರವರ ನಿರ್ದೇಶನದಂತೆ ಹಾಗೂ ಹಾಲಿ ನಮ್ಮ ಪೌರಾಯುಕ್ತರ ನಿರ್ದೇಶನದಂತೆ ಇವತ್ತು ನಾವು ಸ್ವಚ್ಛತೆ ಕಡೆಗೆ ಮತ್ತೆ ಟಾರ್ಪಲ್ಗಳನ್ನ ತೆಗೆದಾಕ್ಬಿಟ್ಟು ಎಲ್ಲ ಜನರಿಗೂ ಕೂಡ ನಾವು ವ್ಯಾಪಾರಸ್ಥರಿಗೆ ಹೇಳ್ತಾ ಇದ್ದೀವಿ, ಸ್ವಚ್ಛತೆಯನ್ನ ಕಾಪಾಡಿಕೊಂಡು. ಮತ್ತೆ ಇದೇನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನೀರನ್ನ 2-3 ತಿಂಗಳಿಂದ ಶೇಖರಣೆ ಮಾಡ್ತಾರೆ. ಅದರಿಂದ ಜನರಿಗೆ ಥ್ರೋಟ್ ಇನ್ಫೆಕ್ಷನ್, ಗಂಟ್ಲು ನೋವು ಮತ್ತೆ ಜಂತುಹುಳ ಸಮಸ್ಯೆಗಳು ಆಗೋ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ದಿನನಿತ್ಯ ಆರೋ ವಾಟರ್ನೇ ಕೊಡಬೇಕು ಕುಡ್ಲಿಕ್ಕೆ. ಮತ್ತೆ ಆ ರೀತಿಯಲ್ಲಿ ನೀರನ್ನು ಶೇಖರಣೆ ಮಾಡಿಕೊಂಡ್ರೆ ಸೊಳ್ಳೆಗಳು ಉತ್ಪತ್ತಿ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಜನರು ಆರೋಗ್ಯದ ನಿಟ್ಟಿನಲ್ಲಿ ಈ ಕ್ರಮವನ್ನು ತಗೋತಾ ಇದ್ದೀವಿ. ಹಾಗಾಗಿ ಇದರ ಕಡೆಗೆ ನಮ್ಮ ಸೂಪರ್ವೈಸರ್ ಮತ್ತೆ ನಮ್ಮ ನಗರಸಭೆ ಎಲ್ಲ ಪೌರ ಕಾರ್ಮಿಕರು ಎಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದಾರೆ.